ಮೋಷನ್ನು ಒಂದು 4-5 ಥರ ಕ್ಲಾಸಿಫೈ ಮಾಡ್ಬೋದು. ಅದರಲ್ಲಿ ಲೀನಿಯರ್ ಮೋಷನ್ ಒಂದು. ಈ ಲೀನಿಯರ್ ಮೋಷನ್ ಏನಂತ ಹೇಳಿದ್ರೆ ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ ಅಂತ ಹೇಳಿ. ಕೆಳಗೊಂದು ಎಕ್ಸಾಂಪಲ್ ಇದೆ ನೋಡಿ. ಅ ಪರ್ಸನ್ ಆರ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಇಟ್ಸ್ ಜರ್ನಿ ಫ್ರಮ್ ಓ ಅಂತ ಹೇಳಿದ್ರೆ ಈ ಜಾಗ ದ ರೆಫರೆನ್ಸ್ ಪಾಯಿಂಟ್. ಇದು ನಿಮ್ಮ ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ರೆಫರೆನ್ಸ್ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಒರಿಜಿನ್. ಅಟ್ ಫಸ್ಟ್ ದ ಆಬ್ಜೆಕ್ಟ್ ಮೂವ್ಸ್ ಥ್ರೂ ಸಿ ಆ್ಯಂಡ್ ಬಿ ಆ್ಯಂಡ್ ರೀಚಸ್ ಎ. ಇಲ್ಲಿಂದ ಅವರು ಸಿ ಮತ್ತು ಬಿ ಸೀದಾ ನಡ್ಕೊಂಡು ಹೋಗ್ತಾರೆ ಇಲ್ಲಿಗೆ. ದೆನ್ ದ ಪರ್ಸನ್ ಮೂವ್ಸ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್ ಆ್ಯಂಡ್ ರೀಚಸ್ ಸಿ. ಮತ್ತಿಲ್ಲಿಂದ ಇಲ್ಲಿದ್ದವರು ಮತ್ತಿಲ್ಲಿ ಬರ್ತಾರೆ ಥ್ರೂ ಬಿ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ಶುರು ಮಾಡ್ಕೊಂಡು ಇಲ್ಲಿಗೆ ಹೋಗಿ ಇಲ್ಲಿಂದ ಶುರು ಮಾಡ್ಕೊಂಡು ಇಲ್ಲಿ ವಾಪಸ್ ಬರ್ತಾರೆ. ದಿಸ್ ಈಸ್ ಅ ಲೀನಿಯರ್ ಮೋಷನ್. ಒಂದು ಸೀದಾ ಲೈನ್ ಮೇಲೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರಬೇಕು ಅಂತ ಏನು ಲೆಕ್ಕ ಇಲ್ಲ. ಒಂದು ಸ್ಟ್ರೈಟ್ ಲೈನ್ ಮೇಲೆ ಓಡಾಡಿದ್ರು ಅಂತ ಹೇಳಿದ್ರೆ ಒಂದೇ ದಿಕ್ಕಲ್ಲಿ ಹೋದ್ರು ಅಂದ್ರೂ ಅದು ಕೂಡ ಲೀನಿಯರ್ ಮೋಷನ್ ಆಗುತ್ತೆ. ಇಲ್ಲ ವಾಪಸ್ ಬಂದರು ಅಂತ ಹೇಳಿದ್ರೆ ಅದು ಲೀನಿಯರ್ ಮೋಷನ್ ಆಗುತ್ತೆ. ಏನಾನ ಹಾಕೊಳ್ಳಿ, ಒಂದು ಲೈನ್ ಮೇಲೆ ಅವರು ಓಡಾಡಬೇಕು, ಸಿಂಗಲ್ ಲೈನ್ ಮೇಲೆ. ದಿಸ್ ಇಸ್ ಅ ಲೀನಿಯರ್ ಮೋಷನ್ ಎಕ್ಸಾಂಪಲ್. ಆಯಿತಾ? ಲೀನಿಯರ್ ಮೋಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಟೈಮ್, ಸ್ಪೀಡ್, ವೆಲೋಸಿಟಿ, ಆಕ್ಸಿಲರೇಷನ್ ಇದ್ರ ಪ್ರಕಾರ ಮಾತಾಡ್ಬೋದು. ಇಲ್ಲಿ ಈ ಎಕ್ಸಾಂಪಲಲ್ಲಿ ನಾವು ಡಿಸ್ಟೆನ್ಸ್ ಎಷ್ಟು ಓಡಾಡಿದ್ದಾರೆ ಇವರು ಅಂತ ಕೇಳ್ತು ಅಂತ ಹೇಳಿದ್ರೆ ಒರಿಜಿನಿಂದ ಇಲ್ಲಿಗೆ 60 ಮೀಟ್ರು ಮತ್ತು ಎ ಇಂದ ಸಿಗೆ 35 ಮೀಟ್ರು ಅಂತ ಹೇಳಿದ್ರೆ 95 ಮೀಟ್ರು. ಎಲ್ಲಿಂದ ಇಲ್ಲಿದೆ ನೋಡಿ, ಮೀಟ್ರು ಸ್ಕೇಲ್ ಇಲ್ಲಿದೆ. ಸೊ 35 ಮತ್ತು 60 95 ಆಗುತ್ತೆ. ಸೊ 95 ಮೀಟ್ರು ಓಡಾಡಿದ್ದಾರೆ. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಒರಿಜಿನಿಂದ ರೆಫರೆನ್ಸ್ ಪಾಯಿಂಟಿಂದ ಇವಾಗ ಕೊನೆಯದಾಗಿ ಎಲ್ಲಿ ಉಳ್ಕೊಂಡ್ರಲ್ವಾ ಅಲ್ಲಿಂದ ಅಲ್ಲಿ ಎಷ್ಟು ದೂರ ಇದೆ ಅಂತ ಹೇಳಿ ಲೆಕ್ಕ. ಎಷ್ಟಿದೆ? 25 ಮೀಟ್ರು. ಇದು 25 ಮೀಟ್ರು, ಇದು 95 ಮೀಟ್ರು. ಸರಿನಾ? ಇದ್ರ ಬಗ್ಗೆ ಡೆಫಿನೇಷನ್ ಅವೆಲ್ಲ ತಿಳ್ಕೊತೀವಿ, ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದು ನಿಮ್ಮ ಲೀನಿಯರ್ ಮೋಷನ್. ಈ ಪೂರ ಚಾಪ್ಟರ್ ನಾವು ಲೀನಿಯರ್ ಮೋಷನ್ ಬಗ್ಗೆ ಮಾತಾಡೋದು. ಸೊ ಹಾಗಾಗಿ ನಾನು ಲೀನಿಯರ್ ಮೋಷನ್ ಏನು ಅಂತ ಹೇಳಿ ಸಿಂಪಲ್ ವರ್ಡ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಸಿಂಪಲ್ ವರ್ಡ್ಸು ಅಲ್ಲ, ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ನಾನೇನು ಡೆಫಿನೇಷನ್ ಬರ್ದಿಲ್ಲ, ಇಲ್ಲೇನು ಬಿಟ್ಸ್ ಏನು ಹೇಳ್ತಾ ಇಲ್ಲ ನಾನು ಬರೆಯೋದಕ್ಕೆ. ಏನಂತ ಹೇಳಿದ್ರೆ ಈ ಥರ ಇದೆ, ಈ ಥರ ಮೋಷನ್ ಲೀನಿಯರ್ ಮೋಷನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಇಂಟ್ರಡಕ್ಷನ್ ಅಷ್ಟೇ. ಆದ್ರೂ ಇದನ್ನೆಲ್ಲ ಬರ್ಕೊಳ್ಳಿ, ಒಂದು ಒಳ್ಳೆ ಐಡಿಯಾ ಬರುತ್ತೆ ನೀವು ಮತ್ತೊಂದು ರಿವಿಷನ್ ಮಾಡಬೇಕಾದ್ರೆ. ಇದನ್ನೆಲ್ಲ ಬರ್ಕೊಳ್ಳಿ.